ನಮಸ್ಕಾರ. ಬೈ ಎಲೆಕ್ಷನ್ ದಂಗಲ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ಆರ್ಆರ್ ನಗರ ಹಾಗೆಯೇ ಶಿರಾ ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ಉಪಚುನಾವಣೆಯ ಮತದಾನ ಪ್ರಕ್ರಿಯೆ ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಹೈ ವೋಲ್ಟೇಜ್ ಕದನ. ಮೂರೂ ಪಕ್ಷಗಳು ಬಹಳ ಪ್ರತಿಷ್ಠೆಯಾಗಿ ಇದನ್ನ ತಗೊಂಡಿವೆ. ಸೇನಾ ಆರ್ಆರ್ ನಗರ ಮತ್ತೆ ಶಿರಾ ಕ್ಷೇತ್ರದಲ್ಲಿ ಈ ಸರ್ಕಾರದ ಭವಿಷ್ಯ ಅಂತೂ ಏನ್ ನಿರ್ಧಾರ ಆಗಲ್ಲ. ಆದ್ರೆ ಮೂರು ಪಕ್ಷಗಳಿಗೂ ಕೂಡ ಪ್ರತಿಷ್ಠೆ ಆಗಿರುವಂತದ್ದು ಬಿಜೆಪಿ ಆಡಳಿತಾರೂಢ ಬಿಜೆಪಿಗೂ ಕೂಡ ಪ್ರತಿಷ್ಠೆ ಆಗಿದೆ. ಮತ್ತೊಂದ್ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಪ್ರಮುಖವಾಗಿ ಶಿರಾ ಕ್ಷೇತ್ರ ಸಿದ್ದರಾಮಯ್ಯನವರಿಗೆ ಪ್ರತಿಷ್ಠೆ ಆಗಿದ್ರೆ, ಆರ್ಆರ್ ನಗರ ಕ್ಷೇತ್ರ ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ರತಿಷ್ಠೆ ಆಗಿರುವಂತದ್ದು. ಸೊ ಏನಾಗುತ್ತೆ ಅನ್ನುವ ಕುತೂಹಲ ಇದೆ. ಈ ಒಂದು ಎರಡು ಕ್ಷೇತ್ರದಲ್ಲಿ ಜೆಡಿಎಸ್ ಯಾವ ರೀತಿಯಾಗಿ ತನ್ನ ಕ್ಷೇತ್ರವನ್ನ ಉಳಿಸ್ಕೊಳ್ಳುತ್ತೆ ಶಿರಾದಲ್ಲಿ ಅನ್ನೋದು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಆರ್ಆರ್ ನಗರ ಶಿರಾದಲ್ಲಿ ಹೈ ವೋಲ್ಟೇಜ್ ಉಪಕದನಕ್ಕೆ ವೇದಿಕೆ ಸಜ್ಜಾಗಿದೆ. ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ಗೆ ಪ್ರತಿಷ್ಠೆಯ ಕಣ ಇದು. ಇನ್ನ ಬೆಳಗ್ಗೆ 7 ಗಂಟೆಯಿಂದ ಎರಡು ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. 7 ಗಂಟೆಯಿಂದ ಮತದಾನ ಸ್ಟಾರ್ಟ್ ಆಗುತ್ತೆ. ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಇವತ್ತು 31 ಮಂದಿ ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರ ನಿರ್ಧಾರ ಮಾಡ್ತಾನೆ. ಅಟ್ ದ ಸೇಮ್ ಟೈಮ್ ಮತದಾನಕ್ಕೆ ಚುನಾವಣಾ ಆಯೋಗ ಸನ್ನದ್ಧವಾಗಿದೆ, ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದೆ. ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಮತಗಟ್ಟೆಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಮೋರ್ ಓವರ್ ನಿಮ್ಮ ನ್ಯೂಸ್ 18 ಕನ್ನಡ ಕೂಡ ಅಲರ್ಟ್ ಆಗಿದೆ. ಪ್ರತಿ ಕ್ಷಣದ ಮಾಹಿತಿಯನ್ನ ಈ ಮತದಾನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ಅಪ್ಡೇಟ್ ಅನ್ನ ಇಡ್ತಾ ಹೋಗುತ್ತೆ. ನಮ್ಮ ರಿಪೋರ್ಟರ್ಸ್ ಆಲ್ರೆಡಿ ಫೀಲ್ಡ್ ಅಲ್ಲಿ ಇದ್ದಾರೆ. ಶಿರಾ ಮತ್ತು ಆರ್ಆರ್ ನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಗಮನಿಸಿದಿರಾ ಯಾವ ರೀತಿಯಾಗಿ ವಾಗ್ಯುದ್ಧಗಳು ನಡೆದಿದೆ, ವಾಕ್ಸಮರಗಳು ಏರ್ಪಟ್ಟಿದ್ವು ಅನ್ನೋದು ಕೂಡ ನಿಮಗೆ ಗೊತ್ತಿದೆ. 7 ಗಂಟೆಯಿಂದ ಮತದಾನ ಆರಂಭವಾಗುವಂಥದ್ದು. ಇದು ಮೇನ್ ಆಗಿ ನಾವು ಗಮನಿಸಬೇಕಾಗಿರುವಂಥದ್ದು ಅಂದ್ರೆ ಕೊರೋನಾ ನಡುವೆ ನಡೀತಾ ಇರುವಂತಹ ಒಂದು ಚುನಾವಣೆ ರಾಜ್ಯದಲ್ಲಿ. ಈಗ ಆಲ್ರೆಡಿ ವಿಧಾನ ಪರಿಷತ್ಗೆ ನಡೆದಿದೆ. ಪದವೀಧರದ 2 ಕ್ಷೇತ್ರಗಳು, ಶಿಕ್ಷಕರಾದ 2 ಕ್ಷೇತ್ರಗಳಿಗೆ, ಟೋಟಲ್ ಆಗಿ 4 ವಿಧಾನ ಪರಿಷತ್ ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದೆ. ಆದ್ರೆ ಸಾರ್ವಜನಿಕರು ವೋಟಿಂಗ್ ಮಾಡ್ತಾ ಇರುವಂತ ಮೊದಲ ಚುನಾವಣೆ ಇದು ಕೊರೋನಾದ ನಡುವೆ. ಇಲ್ಲಿ ಸೊ ಕೊರೋನಾ ಟೈಮ್ ನಲ್ಲಿ ಮನೆಯಿಂದ ಹೊರಗಡೆ ಬರೋದು ಹೆಂಗೆ ಅಂತ ಮತದಾರರಿಗೆ ಒಂದು ಆತಂಕ ಸಹಜವಾಗಿ ಇದ್ದೇ ಇರುತ್ತೆ. ಯಾಕಂದ್ರೆ ಅಗತ್ಯ ಇದ್ರಷ್ಟೇ ಮನೆಯಿಂದ ಹೊರಗಡೆ ಬನ್ನಿ ಅಂತ. ಸೊ ಇದು ಅಗತ್ಯ ಇದೆ, ಯಾಕಂದ್ರೆ ಯಾರಿಗೋ ನಾವು ವೋಟ್ ಹಾಕೋದು ಅಥವಾ ವೋಟ್ ಹಾಕ್ತೆ ನಾಳೆ ಗೊಣಗೋ ಬದಲು ಸೊ ಒಂದು ಅವಕಾಶ ಬಂದಿದೆ. ಸೊ ಅದಕ್ಕೆ ಸಿದ್ಧತೆಗಳು ಇದೆ. ಸೊ ನಾವು ಸುರಕ್ಷತಾ ಕ್ರಮಗಳನ್ನ ಕೈಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಬೆಂಗಳೂರಿನ ಮತದಾರರಿಗೆ ಬಿಬಿಎಂಪಿ ಆಯುಕ್ತರು ಈಗ ಆಲ್ರೆಡಿ ಭರವಸೆ ಕೊಟ್ಟಿದ್ದಾರೆ, ಒಂದು ನಂಬಿಕೆಯನ್ನ ಮೂಡಿಸಿದ್ದಾರೆ. ಇನ್ನೊಂದ್ ಕಡೆ ಶಿರಾದಲ್ಲಿ ನೋಡೋದಾದ್ರೆ ಸೊ ಅಲ್ಲಿ ಡಿಸಿ ಹೇಳಿಬಿಟ್ಟಿದ್ದಾರೆ, ಸೊ ನಿಮ್ಗೆ ಏನ್ ಸಮಸ್ಯೆ ಆಗೋದಿಲ್ಲ, ನೀವು ಬರ್ಬೋದು, ಓಟನ್ನ ಮಾಡಬಹುದು. ಕೊರೋನಾದ ಮಾರ್ಗಸೂಚಿಗಳನ್ನ ಪಾಲನೆ ಮಾಡ್ತಾ ಈ ಒಂದು ವೋಟಿಂಗಿಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿರುವಂತದ್ದು. ಪ್ರತಿಯೊಬ್ಬ ಮತದಾರನಿಗೂ ಕೂಡ ಗ್ಲೌಸ್ ಅನ್ನ ಕೊಡ್ಲಾಗ್ತದೆ. ಒಂದು ಗ್ಲೌಸ್ ಕೊಡ್ತಾರೆ, ಬಲಗೈಗೆ ಗ್ಲೌಸ್ ಅನ್ನ ಕೊಡ್ತಾರೆ. ಎಲ್ಲಾ ರೀತಿಯಾದಂತಹ ಸೇಫ್ಟಿಯನ್ನ ಕೂಡ ಕೈಗೊಳ್ಳಲಾಗಿರುವಂತದ್ದು. ಅಲ್ಲಿ ಸ್ಯಾನಿಟೈಸರ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುತ್ತೆ. ಇನ್ನ ಈ ಅಂದ್ರೆ ಪಾಸಿಟಿವ್ ಬಂದಿರುವಂತವರು ಕೂಡ ವೋಟ್ ಅನ್ನ ಹಾಕಬಹುದು. 1 ಅವರ್ ಅಂದ್ರೆ 5 ಗಂಟೆಯ ನಂತರ 6 ಗಂಟೆವರೆಗೆ ಅವ್ರಿಗೆ ಅವಕಾಶ ಇರುತ್ತೆ. ಮತ್ತೆ ಇಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮತದಾರರು ಮೇಂಟೈನ್ ಮಾಡಬೇಕಾಗುತ್ತೆ. ಅಂದ್ರೆ ಎಲೆಕ್ಷನ್ ಇಷ್ಟು ವರ್ಷಗಳ ಕಾಲ ಹೆಂಗ್ ನಡೀತಾ ಇತ್ತು ಆ ತರ ಎಲ್ಲ ಆಗೋದಿಲ್ಲ. ಸೊ ಕೊರೋನಾ ಟೈಮ್ ಆಗಿರೋದ್ರಿಂದ ನಿಮ್ಮ ಜವಾಬ್ದಾರಿಯನ್ನ ನೀವು ಮೆರಿಬೇಕಾಗುತ್ತೆ. ಕೊರೋನಾ ಗೈಡ್ ಲೈನ್ಸ್ ಯಾವುದೇ ಕಾರಣಕ್ಕೂ ಮರಿಬಾರದು. ನಿಮ್ಗೆ ಮೂರು ಪಕ್ಷಗಳ ಪ್ರಮುಖ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ತೋರಿಸ್ತಾ ಇದೀವಿ. ಮೊದಲ ಸಾಲಿನಲ್ಲಿ ಗಮನಿಸ್ತಾ ಇದ್ದೀರಾ ಆರ್ಆರ್ ನಗರ ಕ್ಷೇತ್ರ ತೀವ್ರ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿರುವಂತ ಕ್ಷೇತ್ರ. ಇಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ರೂ ಕೂಡ ನೇರ ಹಣಾಹಣಿ ಅಂತ ಕಾಣ್ತಾ ಇರುವಂತದ್ದು ಬಿಜೆಪಿ ವರ್ಸಸ್ ಕಾಂಗ್ರೆಸ್ನ ನಡುವೆ. ಇಲ್ಲಿ ಪ್ರಮುಖವಾಗಿ ಮುನಿರತ್ನ ಅವರು ರಾಜೀನಾಮೆ ಕೊಟ್ಟಂತ ಹಿನ್ನೆಲೆಯಲ್ಲಿ ತೆರವಾಗಿರುವಂತಹ ಈ ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇರುವಂತದ್ದು. ಸೊ ಮುನಿರತ್ನ ಅವರು ಮತ್ತೊಮ್ಮೆ ಆರಿಸಿ ಬರ್ತಾರಾ ಅಥವಾ ಅವರಿಗೆ ಆಪೋಸಿಟ್ ಆಗಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಕುಸುಮಾ ಅವರು ಕೂಡ ಸ್ಪರ್ಧೆಯನ್ನ ಮಾಡಿದ್ದಾರೆ. ಏನಾಗುತ್ತೆ ಅನ್ನೋದನ್ನ ಘಟಾನುಘಟಿ ನಾಯಕರು ಕೂಡ ಬಹಳ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಯಾಕಂದ್ರೆ ನಿನ್ನೆ ಮನೆ ಪ್ರಚಾರ ಮಾಡುವಂತ ಟೈಮ್ ನಲ್ಲೂ ನಾವು ಗಮನಿಸ್ತಾ ಇದ್ವಿ, ಕ್ಷೇತ್ರದಿಂದ ಹೊರಗಡೆ ಇದ್ಕೊಂಡೆ ಯಾವ ತರ ತಂತ್ರ ಪ್ರತಿತಂತ್ರಗಳನ್ನ ರೂಪಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಯಡಿಯೂರಪ್ಪ ಅವರಿಗೆ ಆಡಳಿತ ಪಕ್ಷದಲ್ಲಿ ಅವರು ಇದ್ದಾರೆ, ಇವಾಗ ಸಿಎಂ ಹುದ್ದೆಯಲ್ಲಿದ್ದಾರೆ. ಬಹಳ ಪ್ರತಿಷ್ಠೆ, ತಮ್ಮ ಪಕ್ಷವನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ. ಸೊ ಶಿರಾ ಉಸ್ತುವಾರಿಯನ್ನ ತಮ್ಮ ಮಗನಿಗೆ ಕೊಟ್ಟಿದ್ರು. ಅಲ್ಲಿ ನಾವು ನೋಡಿದ್ವಿ ಯಾವ ತರ ಪರಸ್ಪರ ವಾಕ್ಸಮರಗಳು ಆಗ್ತಾ ಇತ್ತು ಅಂತ. ಇನ್ನು ಆರ್ಆರ್ ನಗರ ಅಂತೂ ಬಹಳ ಪ್ರತಿಷ್ಠೆಯಾಗಿ ಡಿ.ಕೆ. ಬ್ರದರ್ಸ್, ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾದ್ಮೇಲೆ ಫಾರ್ ದ ಫಸ್ಟ್ ಟೈಮ್ ಈ ಬೈ ಎಲೆಕ್ಷನ್ ಬಂದಿದೆ, ಹೆಂಗಾದ್ರೂ ಮಾಡಿ ಗೆಲ್ಲೇಬೇಕು ಅಂತ. ಈ ವಿಚಾರವಾಗಿ ನಾವು ನೋಡಿದ್ವಿ ಯಾವ ತರ ಆರೋಪ ಪ್ರತ್ಯಾರೋಪಗಳು, ವ್ಯಂಗ್ಯದ ಮಾತುಗಳೆಲ್ಲ ಬಂದಿತ್ತು ಅಂತ. ಇನ್ನು ಜೆಡಿಎಸ್ ಕೂಡ ಕಡಿಮೆ ಇಲ್ಲ, ಬಹಳ ಪ್ರತಿಷ್ಠೆಯಾಗಿ ತಗೊಂಡಿದೆ. ಯಾಕಂದ್ರೆ ಶಿರಾ ತನ್ನ ಒಂದು ಬುಟ್ಟಿಯಲ್ಲಿ ಇತ್ತು,
ಬಟ್ ಇವಾಗ ಅದನ್ನ ಹೆಂಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು. ಅಲ್ಲಿ ಬಹಳಷ್ಟು ಸೆಂಟಿಮೆಂಟಲ್ ಒಂದಿಷ್ಟು ಪ್ರಚಾರಗಳು ಕೂಡ ಆಗಿತ್ತು. ಸೊ ಇವಾಗ ಮತದಾರ ಅಲ್ಟಿಮೇಟ್ ಆಗಿ ಯಾರಿಗೆ ತನ್ನ ಮತವನ್ನ ಹಾಕ್ತಾನೆ ಅನ್ನೋದನ್ನ ನೋಡ್ಬೇಕು. ಇಲ್ಲಿ ಮತದಾನಕ್ಕೆ ರೆಡಿ ಆಗಿದ್ದಾರೆ ಮತದಾರರು. ಮತಗಟ್ಟೆಗಳ ಸಂಖ್ಯೆಯನ್ನ ತೋರಿಸ್ತಾ ಇದೀವಿ. RR ನಗರದಲ್ಲಿ 678, ಶಿರಾದಲ್ಲಿ 330, ಇನ್ನು ಸೂಕ್ಷ್ಮ ಮತಗಟ್ಟೆಗಳು RR ನಗರ ಕ್ಷೇತ್ರದಲ್ಲಿ 82 ಇದಾವೆ. ಶಿರಾ ಕ್ಷೇತ್ರದಲ್ಲಿ 10 ಚುನಾವಣಾ ಸಿಬ್ಬಂದಿಗಳು 3200 ಜನರನ್ನ ನಿಯೋಜನೆ ಮಾಡಲಾಗಿರುವಂತದ್ದು. ಮೊಬೈಲ್ ಟೀಮ್ಗಳು ಕೂಡ ಅಲ್ಲಿ ರೆಡಿ ಆಗಿದಾವೆ. RR ನಗರದಲ್ಲಿ 40, ಶಿರಾದಲ್ಲಿ 15 ಪೊಲೀಸ್ ಭದ್ರತೆಯನ್ನ ಕೂಡ ಮಾಡಲಾಗಿರುವಂತದ್ದು. ಗಮನಿಸ್ತಾ ಇದ್ದೀರಾ, ಶಿರಾಗೂ ಮತ್ತೆ RR ನಗರಕ್ಕೂ ಇರುವಂತ ಭದ್ರತೆ ಮತ್ತೆ ಡಿಫರೆನ್ಸ್ ಅನ್ನ ಡಬಲ್ ಇದ್ದಾರೆ. ಇನ್ನ ಸಾಕಷ್ಟು ಕಡೆ ರೇಡ್ ಅನ್ನ ಕೂಡ ಮಾಡಲಾಗಿತ್ತು, ಹಣವನ್ನ ಕೂಡ ಜಪ್ತಿ ಮಾಡಲಾಗಿದೆ, ಅದನ್ನ ಕೂಡ ನಿಮ್ಗೆ ತೋರಿಸ್ತಾ ಇದೀವಿ. ಒಟ್ಟು RR ನಗರದಲ್ಲಿ 13 FIR ಗಳಾಗಿದ್ದಾವೆ ಈ ಒಂದು ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಶಿರಾದಲ್ಲಿ 8 FIR ಗಳು ಆಗಿರುವಂತದ್ದು. ಎಷ್ಟು ಮತಗಟ್ಟೆಗಳು ಇದಾವೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದಾರೆ. ಇಲ್ಲಿ ಡಬಲ್ ಇದೆ, ಶಿರಾಗಿನ್ನ ಡಬಲ್ ಇರುವಂತದ್ದು RR ನಗರ. ಅಷ್ಟೇ ಮತದಾರರು ಕೂಡ ಡಬಲ್ ಇರುವಂತದ್ದು. ಇಲ್ಲಿ 2.25 ಲಕ್ಷ ಇದ್ರೆ ಶಿರಾದಲ್ಲಿ, RR ನಗರದಲ್ಲಿ 4.5 ಲಕ್ಷ ಮತದಾರರು ಇರುವಂತದ್ದು. ಸೊ ಹೀಗಾಗಿ ಅದೆಲ್ಲವೂ ಕೂಡ ಡಬಲ್ಲೇ ಕಾಣಿಸುತ್ತೆ. ಮತಗಟ್ಟೆಗಳ ಸಂಖ್ಯೆ ಆಗಿರ್ಬೋದು, ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದಾಗಿರ್ಬೋದು, ಅದರಲ್ಲೂ ಸೂಕ್ಷ್ಮ ಮತಗಟ್ಟೆಗಳು, ಯಾಕೆಂದ್ರೆ ಅಲ್ಲಿ CRPF ನ ಕರೆಸಬೇಕು, ಅದು ಇದು ಅಂತೆಲ್ಲ ಸಾಕಷ್ಟು ಮಾತುಗಳು ಬಂದಿದ್ವು. ಅದ ನಂತರ ಸೇನಾಪಡೆಯನ್ನ ಕೂಡ ಕರೆಸಲಾಗಿತ್ತು. ಸಾಕಷ್ಟು ಭದ್ರತೆಯನ್ನ ಕೈಗೊಳ್ಳಲಾಗಿದೆ. RR ನಗರ ಕ್ಷೇತ್ರದಲ್ಲಿ ಸಾಕಷ್ಟು ಜಿದ್ದಾಜಿದ್ದಿಯಿಂದ ಕೂಡಿದಂತ ಕ್ಷೇತ್ರ ಇದು. ಇಲ್ಲಿ ಮೇನ್ಲಿ ಕುಸುಮಾ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರು ಕೂಡ DK ಶಿವಕುಮಾರ್, DK ಸುರೇಶ್ ಅವರೇ ತಾನೇ ಅಭ್ಯರ್ಥಿ ಅನ್ನುವ ರೀತಿಯಲ್ಲಿ ಅಲ್ಲಿ ಪ್ರಚಾರವನ್ನ ಮಾಡಿದ್ರು. ಮುನಿರತ್ನ ವಿರುದ್ಧ ವಾಗ್ಯುದ್ಧವನ್ನ ಕೂಡ ಮಾಡಿದ್ರು. ಎರಡು ರಣಕಣ, 3 ಪಕ್ಷಗಳ ಮಹಾಯುದ್ಧ ಇದು. 20 ವರದಿಗಾರರು ನ್ಯೂಸ್ 18 ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ಕಂಪ್ಲೀಟ್ ಆದಂತ ಅಪ್ಡೇಟ್ಸ್ ಅನ್ನ, ಕ್ಷಣದ ಮಾಹಿತಿಯನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ. RR ನಗರ ಕ್ಷೇತ್ರ ಮತ್ತೆ ಶಿರಾ ಕಾಳಗದ ಕ್ಷಣದ ಅಪ್ಡೇಟ್ಸ್ ನಿಮ್ಮ ಮುಂದೆ ಇರುತ್ತೆ. ಯಾವ ರೀತಿಯಾಗಿ ಮತದಾನ ನಡೀತಾ ಇದೆ, ಯಾವ ರೀತಿಯಾದಂತ ಭದ್ರತೆಯನ್ನ ಕೈಗೊಳ್ಳಲಾಗಿದೆ, ಇನ್ನ ಯಾರ್ಯಾರು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಮತದಾನದ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾದಂಥ ಸೇಫ್ಟಿಯನ್ನ ಕೈಗೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಮ್ಮ ವರದಿಗಾರರು ಈಗ ಆಲ್ರೆಡಿ ಪ್ರತಿಯೊಂದು ಬೂತ್ ಕಡೆನೂ ಕೂಡ ಇದ್ದಾರೆ, ನಿಮಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಯಾವ ರೀತಿಯಾದಂಥ ಪ್ರಿಪರೇಷನ್ ಅನ್ನ ಮಾಡಿಕೊಳ್ಳಲಾಗಿದೆ ಅಂತ. 7 ಗಂಟೆಗೆ ಮತದಾನ ಶುರುವಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಒಳಗಡೆ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದನ್ನ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಹೈ ವೋಲ್ಟೇಜ್ ಕದನದ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ, ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಆಲ್ರೆಡಿ ಫೀಲ್ಡ್ ಅಲ್ಲಿ ಇದ್ದಾರೆ, ನಾವು ಗಮನಿಸ್ತಾ ಇದ್ದೀವಿ. ಸೊ ಇವಾಗ ರಾಜಕೀಯ ಪಕ್ಷಗಳಿಗೆ ಯಾವ ತರ ಪ್ರತಿಷ್ಠೆಯಾಗಿ ಈ ಒಂದು ಹೈ ವೋಲ್ಟೇಜ್ ಕದನವನ್ನು ಅವರು ಪರಿಗಣಿಸಿದ್ದಾರೆ. ರಾಜ್ಯದ ಜನರಿಗೂ ಕೂಡ ಈ ಕೊರೋನಾ ಟೈಮ್ ನಲ್ಲಿ ಒಂದು ಬೈ ಎಲೆಕ್ಷನ್ ಬಂದಿದೆ. ಸೊ ಸೇಫ್ಟಿ ಮೆಷರ್ಸ್ ಯಾವ ತರ ಇರುತ್ತೆ, ಸೊ ಮತದಾನ ಹೆಂಗೆಲ್ಲ ಆಗುತ್ತೆ, ಸೊ ಈ ವಿಚಾರವಾಗಿ ಒಂದು ಕುತೂಹಲ ಇದ್ದೇ ಇರುತ್ತೆ. ಸೊ ಅದೆಲ್ಲ ಕುತೂಹಲಕ್ಕೆ ಕ್ಷಣದ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಫೀಲ್ಡ್ ನಲ್ಲಿ ಇದ್ದಾರೆ, ಗ್ರೌಂಡ್ ರಿಪೋರ್ಟ್ ಕೊಡ್ತಾರೆ. ಸೊ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. RR ನಗರ ಕ್ಷೇತ್ರದಿಂದ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ಮತ್ತೆ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾವು ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದೆ. RR ನಗರ ಕ್ಷೇತ್ರದಿಂದ ಶ್ರೀನಿವಾಸ್ ಹಳಕಟ್ಟಿ ಮತ್ತೆ ಆನಂದ್, ಇನ್ನು ಶಿರಾ ಕ್ಷೇತ್ರದಿಂದ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ಈಗ ಆಲ್ರೆಡಿ RR ನಗರ ಕ್ಷೇತ್ರದಲ್ಲಿದ್ದಾರೆ. ಇನ್ನು ಶಿರಾ ಕ್ಷೇತ್ರದಿಂದ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿರುವಂತದ್ದು. ಇವರು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಯಾವ ರೀತಿಯಾಗಿ ಪ್ರಿಪರೇಷನ್ ಈಗ ಆಲ್ರೆಡಿ ಆಗಿದೆ ಮತಗಟ್ಟೆಗಳಲ್ಲಿ ಅಂತ. ಫೈನ್, ಹಾಗಾದ್ರೆ ನಮ್ಮ ರಿಪೋರ್ಟರ್ಸ್ ಇಂದ ಮಾಹಿತಿ ಪಡ್ಕೊಳ್ಳೋಕ್ಕೂ ಮುಂಚೆ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸದ್ಯದ ಡೆವಲಪ್ಮೆಂಟ್ ಏನಾಗಿದೆ ಆ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಬಿಡ್ತೀವಿ. RR ನಗರದಲ್ಲಿ ಮುನಿರತ್ನ ವರ್ಸಸ್ ಕುಸುಮ ವರ್ಸಸ್ ಕೃಷ್ಣಮೂರ್ತಿ ಫೈಟ್ ಇವತ್ತು ನಡೀತಾ ಇರೋದು. ಸೊ ಈ 3 ಜನರ ಭವಿಷ್ಯವನ್ನ ಮತದಾರ ಬರಿತಾನೆ. RR ನಗರದಲ್ಲಿ ಮತದಾನಕ್ಕೆ ಇದೀಗ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ.
ಕೊರೋನಾ ಕಟ್ಟೆಚ್ಚರದಲ್ಲಿ ರಾಜರಾಜೇಶ್ವರಿ ನಗರ ಬೈ ಎಲೆಕ್ಷನ್ ನಡೀತಾ ಇರೋದು. ಕ್ಷೇತ್ರದಲ್ಲಿ 148 ಮಂದಿ ಸೋಂಕಿತ ಮತದಾರರು ಇದ್ದಾರೆ. ಚಿಂತೆ ಬೇಡ, ಇವ್ರಿಗೂ ಕೂಡ ಅವಕಾಶ ಇರುತ್ತೆ ಮತದಾನ ಮಾಡೋದಕ್ಕೆ. ಇನ್ನು RR ನಗರದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಇದು ಬಹಳಷ್ಟು ಪ್ರತಿಷ್ಠೆಯ ಕ್ಷೇತ್ರ. DK ಬ್ರದರ್ಸ್ ವರ್ಸಸ್ ಮುನಿರತ್ನ ಅನ್ನೋ ರೀತಿಯಲ್ಲಿ ಬಿಂಬಿತ ಆಗಿತ್ತು. ಯಾವ ತರ ರಾಜಕೀಯ ಬಣ್ಣಗಳನ್ನ, ಪರಸ್ಪರ ವಾಕ್ ಸಮರಗಳನ್ನ ಇವರೆಲ್ಲ ನಡೆಸಿದ್ರು ಅನ್ನೋದನ್ನ ನೋಡಿದ್ವಿ. ಆಮೇಲೆ ಕುಸುಮ ಎಂಟ್ರಿ ಆದ್ಮೇಲೆ ಅವರ ವೈಯಕ್ತಿಕ ವಿಚಾರಗಳೆಲ್ಲ ಪ್ರಸ್ತಾಪ ಆಯಿತು, ಕಣ್ಣೀರ ಕೋಡಿಯಲ್ಲಿ ಹರಿಯಿತು. ಸೊ ಎಲ್ಲಾ ವಿಚಾರಗಳು ಬಂತು. ಅಂದ್ರೆ ರಾಜಕೀಯ ಅಂದ್ಮೇಲೆ